ಗಾಯ್ಸ್ ನಾವು ಬಾಳೆ ಎಲೆ ಕಡುಬು ಮಾಡಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ರುಬ್ಬಿರೋ ಹಿಟ್ಟು ತಗೊಂಡಿದೀವಿ. ಕಡಲೆಬೇಳೆ ಹಿಟ್ಟು ಮೊದಲಿಗೆ ರುಬ್ಬಿರೋ ಕಡಲೆಬೇಳೆ ಹಿಟ್ಟು ಹಾಕೊಂಡಿದೀವಿ. ಬಾಣ್ಲಿಗೆ ಆನಿಯನ್ ಆಡ್ ಮಾಡ್ತಾ ಇದೀವಿ. ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಬ್ಕೊಂಡಿರೋ ತೆಂಗಿನಕಾಯಿ ಆಡ್ ಮಾಡ್ಕೊತಾ ಇದೀವಿ. ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಜೀರಿಗೆ ಆಡ್ ಮಾಡ್ತಿದೀವಿ. ಮೆಣಸಿನ್ಕಾಯಿ ಮತ್ತೆ ಶುಂಠಿ ರುಬ್ಬಿರೋ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ನಾವು 3 ಸ್ಪೂನ್ ಹಾಕೊತಾ ಇದೀವಿ. ನೀವು ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಉಪ್ಪನ್ನ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಈ ತರ ಕಲ್ಸ್ಕೋಬೇಕು ನೋಡಿ. ನೀರು ಹಾಕೊಂತ ಇದೀವಿ ಫಸ್ಟ್ ಇಡ್ಲಿ ಪಾತ್ರೆಗೆ. ಗೈಸ್ ನೀರು ಹಾಕಿದ್ಮೇಲೆ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ನೀರು 2 ಸ್ಪೂನ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಾಳೆ ಎಲೆಗೆ ಅಕ್ಕಿ ಹಿಟ್ಟು ಸವರ್ಕೋಬೇಕು. ಈ ತರ ಹಾಕೊಂಡು ಈ ತರ ಕ್ಲೀನಾಗಿ ಇಟ್ಬಿಟ್ಟು ಇದನ್ನ ಕ್ಲೀನಾಗಿ ಈ ತರ ಕ್ಲೋಸ್ ಮಾಡ್ಬೇಕಷ್ಟೇ. ಗೈಸ್ ಈ ತರ ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಗೈಸ್ ಬಾಳೆ ಎಲೆ ಕಡುಬು ರೆಡಿ ಆಗಿದೆ. ಸೊ ಬಾಳೆ ಎಲೆ ಕಡುಬು ಜೊತೆ ಚಟ್ನಿ ಸೂಪರ್ ಕಾಂಬಿನೇಷನ್. ಬನ್ನಿ ಓಪನ್ ಮಾಡ್ಕೊಳ್ಳೋಣ. ಬಾಳೆ ಎಲೆಯಿಂದ ಕಡುಬು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಚಟ್ನಿ ತಗೊಳ್ಳಿ. ಸೂಪರ್ ಆಗಿ ಬಂದಿದೆ ಗೈಸ್ ಬಾಳೆ ಎಲೆ ಕಡುಬು.